ಜನಾಕ್ರೋಶವಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 8 ವರ್ಷಗಳ ಕಾಲ ನೇತೃತ್ವ ವಹಿಸಿಕೊಂಡು ಬಡವರ ಸಲುವಾಗಿ, ಶೋಷಿತರು, ರೈತರ ಪರವಾಗಿ ದೃಢ ಸಂಕಲ್ಪ ಮಾಡಿ ಕೆಲಸ ಮಾಡಿದ್ದಾರೆ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದರು. ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಜನಾಕ್ರೋಶದ ಫಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ ವಿಚಾರವಾಗಿ ವಿಜಯಪುರದಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ಹಸಿದವರಿಗೆ ಅನ್ನ ಕೊಟ್ಟಂತವರು ಸಿದ್ದರಾಮಯ್ಯನವರು, ಯಾರು ಅವರಿಂದ ಬೇಸರವಾಗಿಲ್ಲ. ಯುವ ನಾಯಕತ್ವಕ್ಕೆ ದಾರಿ ಮಾಡಿಕೊಟ್ಟವರು. 5 ವರ್ಷ ಈಗ 3 ವರ್ಷ ಆಡಳಿತ ಮಾಡಿದ್ದಾರೆ. ಸಿದ್ದರಾಮಯ್ಯನವರನ್ನು ವಿನಂತಿ ಮಾಡಿಕೊಂಡು ಯುವ ಮುಖಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ವಿನಃ ಇವತ್ತು ಸಿದ್ದರಾಮಯ್ಯನವರು ರಾಜ್ಯವಷ್ಟೇ ಅಲ್ಲ, ರಾಷ್ಟ್ರ ಕಂಡ ಓರ್ವ ಶ್ರೇಷ್ಠ ನಾಯಕ. ನರೇಂದ್ರ ಮೋದಿ ಅವರಿಗೆ ಹೇಳಿ ಸಿದ್ದರಾಮಯ್ಯನವರಿಂದ ರೋಸಿ ಹೋಗುವ ಪ್ರಶ್ನೆ ಇರಲಿಲ್ಲ. ಸಿದ್ದರಾಮಯ್ಯನವರ ಬಗ್ಗೆ ಅಪಾರವಾದ ಅಭಿಮಾನವಿದೆ. ರಾಹುಲ್ ಗಾಂಧಿ ಹೇಳಿದ ಒಂದೇ ಕ್ಷಣದಲ್ಲೇ ಗೌರವಯುತವಾಗಿ ದಾರಿ ಮಾಡಿಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಸಿದ್ದರಾಮಯ್ಯ ಅವರನ್ನ ನೋಡಿ ಕಲಿತುಕೊಳ್ಳಬೇಕು. ಸಿದ್ದರಾಮಯ್ಯನವರಿಗೆ ಸರಿಸಾಟಿ ಯಾರು ಇಲ್ಲ ಎಂದರು. ನಾನು ಮೊನ್ನೆ ಇದರಲ್ಲ ನೋಡಿದ ಬಾರಿ 2 ಮಿಲಿಯನ್ ಇದು ಹೋಗಿದೆ. ನಾನೇನು ಹೇಳ್ತಾ ಇದ್ದೆ ಅಂದರೆ, ಯಾರಿಗೂ ನನ್ನ ಮನೆಯವ್ರು ಹಿಡ್ಕೊಂಡು ಯಾರಿಗೂ ಕುಂಡ್ರಕ್ಕೆ ಜಾಗ ಇರಲಿಲ್ಲ. ಅದು ಕಿಕ್ಕರ್ ಸಿದೋಗಿ ಹೋಗ್ಬಿಟ್ಟಿತ್ತು ಜಾಗ. ಅದಕ್ಕೆ ಆಗಿಬಿಟ್ಟದಂತ ನಾನು ಇದು ಮಾಡ್ತಾ ಇದ್ದೀನಿ. ಅದನ್ನು ಅದು ಅಂದ್ರೆ ಫುಲ್ ಆಗಿಬಿಟ್ಟಿತ್ತು. ಅದು ಸ್ಥಾನ ಭಾಳ ಚಿಕ್ಕದಾಗಿತ್ತು. ಅಲ್ಲಿ ಕುತ್ಕೊಳ್ಳೋಕೆ ಯಾರಿಗೂ ಕೂಡ ಸ್ವಾಮಿಗಳಿಗಾಗಲಿ ಇವ್ರಿಗಾಗಲಿ ಭಾಳ ತೊಂದರೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಪಾಪ ನಾನು ಫೋನ್ ಮಾಡ್ತಾ ಇದ್ದೆ, ಅವರೆಲ್ಲ ನಿಂತ್ಕೊಂಡೇ ಇದ್ದರು. ಕಡೆಗೆ ಹಿಂದೆ ಹೋಗಿಂದ ಅವ್ರ ಕಡೆ ಕೂತರು. ಒಂದೊಂದು ಟೇಬಲ್ ಒಂದೊಂದು ಕುದುರೆ ಮೇಲೆ ಕುರ್ಚಿ ಮೇಲೆ 2-3 ಮಂದಿ ಕೂತಿದ್ದಾರೆ. ಸೊ ಭಾಳ ರಶ್ ಆಗಿತ್ತು. ಆ ರಶ್ ಆಗಿರ್ತಿದ್ದ ಆ ಕೈಸನ್ನೇ ನಾನು ಮಾಡಿದ್ದೆ. ಅದನ್ನ ಯಾರೋ ನೀವು ಅದಿರಲ್ಲ ಮಾಧ್ಯಮದವರು ಅಂದರೆ ನಾನು ಹೇಳ್ತಾ ಇದ್ದೆ, ಜಾರ್ಜ್ ಎಲ್ಲ ಫುಲ್ ಯಾರಿಗೂ ಅವ್ರ ಮಿಸ್ಸಸ್ನು ಸುಜಾ ಅವ್ರು ಎಲ್ಲಿ ಕೂತಿದಾರೆ ಗೊತ್ತಿಲ್ಲಪ್ಪ ಅಂತೇಳಿ ಅವ್ರು ಇದು ಮಾಡ್ತಾಯಿದ್ರು. ಅವ್ರ ವೈಫು ಮಕ್ಕಳು ಎಲ್ಲರೂ. ನಾನು ಹೇಳ್ತಾರೆ ಎಲ್ಲಿ ಕೂತಿದ್ದಾರೆ ಯಾರಿಗಾರು ಅಂತೇಳಿ. ಭಾಳ ಜನದಟ್ಟಣೆ ಆಗಿದೆ ಅಲ್ಲಿ ಅಂತೇಳಿ. ಅದೆಲ್ಲ ನಿಮ್ಮ ಕೆಲಸ, ನಿಮಗೆ ಬೇಕಲ್ಲ, ಇಂಥದ್ದೇ ಬೇಕಲ್ಲ ನಿಮಗೆ. ನಾನು ಹೇಳಿದೆ ಅದ್ರ ಕೈಸನೆ ಏನು ತೋರಿಸ್ತದೆ, ಜನದಟ್ಟಣೆ ಅಂತ ತೋರಿಸ್ತದೆ ನಾನು. ಸರ್, ಇನ್ನೊಂದು ನರೇಂದ್ರ ಮೋದಿ ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.